ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ವತಿಯಿಂದ ಜೂನ್ 7ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಸಾಧಕ ವಿದ್ಯಾರ್ಥಿಗಳಿಗೆ ಮತ್ತು 100% ಫಲಿತಾಂಶ ತಂದ ಶಾಲೆಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮಕುಮಾರಿ ಭಾಗ್ಯಕ್ಕ ಅವರು ತಿಳಿಸಿದರು. ವಿಶೇಷವಾಗಿ ಭಾನುವಾರ 7ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸುಮಾರು 10ಕ್ಕೂ ಹೆಚ್ಚು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಅವರ ಒಂದು ಪ್ರೋತ್ಸಾಹವನ್ನು, ಸಾಹಸವನ್ನು, ಸಾಧನೆಯನ್ನು ಗುರುತಿಸಿ ಇನ್ನು ಮುಂದೆ ಅವರು ಜೀವನದಲ್ಲಿ ಬಹಳ ಉನ್ನತವಾದ ಸ್ಥಾನವನ್ನು, ಉನ್ನತವಾದ ವಿದ್ಯೆಯನ್ನು ಗಳಿಸ್ಕೊಳ್ಳಿಕ್ಕೆ, ಆಶೀರ್ವಾದಿಸಲಿಕ್ಕೆ, ಅವರಿಗೆ ಉತ್ತಮ ಪ್ರೇರಣೆಯನ್ನು ನೀಡಲಿಕ್ಕೆ, ಪ್ರಶಸ್ತಿಯನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ವಿ. ಪ್ರತಿ ಶಾಲೆಯ 2 ವಿದ್ಯಾರ್ಥಿಗಳು ಯಾರು ಹೆಚ್ಚು ಅಂಕಗಳನ್ನು ಗಳಿಸಿದರೆ ನಮ್ಮ ತಾಲೂಕು ಮಟ್ಟದಲ್ಲಿ, ತಾಲೂಕಿನ ಎಲ್ಲ ಪ್ರೌಢಶಾಲೆಯ ವಿದ್ಯಾರ್ಥಿಗಳು, ಹಾಗೆ ಪ್ರತಿ ಕಾಲೇಜಿನ ವಿದ್ಯಾರ್ಥಿಗಳು, ಕಲಾ, ವಿಜ್ಞಾನ, ವಾಣಿಜ್ಯ ಎಲ್ಲದರಲ್ಲೂ 2 ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಮೊದಲನೇದಾಗಿ ಜ್ಞಾನ ಜ್ಯೋತಿ ಪ್ರಶಸ್ತಿಯನ್ನು ಹೈಸ್ಕೂಲ್ ಮಕ್ಕಳಿಗೆ, ಜ್ಞಾನ ರತ್ನ ಪ್ರಶಸ್ತಿಯನ್ನು ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಹಾಗೆ ಯಾವ ಶಾಲೆಯಲ್ಲಿ 100% ರಿಸಲ್ಟ್ ಇದೆ ಆ ಶಾಲೆಗೆ ಜ್ಞಾನ ದೀಪ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥದ್ದು ಈಶ್ವರೀಯ ವಿಶ್ವವಿದ್ಯಾಲಯದ ಒಂದು ವಿಶೇಷತೆ. ಜೊತೆಗೆ ಇಲ್ಲಿ ಯಾವುದೇ ಜಾತಿ, ಧರ್ಮ, ಯಾವುದೇ ಭಿನ್ನ ಭೇದಗಳಿಲ್ಲ, ಯಾವುದಕ್ಕೂ ಸೀಮಿತವಾಗಿರ್ತಕ್ಕಂತಹ ಪ್ರಶಸ್ತಿ ಅಲ್ಲ. ಇದು ಸಾರ್ವಭೌಮವಾಗಿರ್ತಕ್ಕಂತಹ, ಸಾರ್ವತ್ರಿಕವಾಗಿರ್ತಕ್ಕಂಥ ಪ್ರಶಸ್ತಿ. ಅವರ ಒಂದು ಸಾಧನೆಯನ್ನು ಗುರುತಿಸಿ ಅವರಿಗೆ ಆ ದಿನ ಅಲ್ಲಿ ನಾವು ಕರೆಯೋ ಉದ್ದೇಶ ಏನು ಅಂತ ಹೇಳಿದ್ರೆ, ಅಲ್ಲಿ ಅವರಿಗೆ ಬರ್ತಕ್ಕಂತಹ ಪೋಷಕರಾಗಲಿ, ಶಿಕ್ಷಕರಾಗಲಿ, ವಿದ್ಯಾರ್ಥಿಗಳಿಗಾಗಲಿ ಒಂದು ಆಧ್ಯಾತ್ಮಿಕವಾದ ಜಾಗೃತಿಯನ್ನು ಮೂಡಿಸಿ ಅವರಿಗೆ ಇನ್ನೂ ಹೆಚ್ಚಿನ ಮನೋಬಲವನ್ನು ತುಂಬಲಿಕ್ಕೆ ಮತ್ತು ಇನ್ನೂ ಹೆಚ್ಚಿನ ಅವರಿಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಆಹ್ವಾನಿಸಲಾಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ತಮ್ಮ ಒಲವು ಮತ್ತು ಆಕಾಂಕ್ಷೆಗಳಿಗೆ ತಕ್ಕಂತೆ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಶಿಕ್ಷಣವು ಅತ್ಯಂತ ಪ್ರಮುಖ ಘಟ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಸಾಲಿನಲ್ಲಿ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಪ್ರತಿ ವರ್ಷನೂ 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬಂದು ಇದರ ಲಾಭವನ್ನು ಪಡ್ಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಈ ಕಾರ್ಯಕ್ರಮದ ನಂತರದಲ್ಲಿ ಬರ್ತಕ್ಕಂತಹ ಎಲ್ಲರಿಗೂ ಕೂಡ ಬ್ರಹ್ಮ ಭೋಜನದ ವ್ಯವಸ್ಥೆ ಇರುತ್ತೆ. ಯಾವುದು ವಿಶೇಷವಾಗಿ ಪ್ರಭು ಪ್ರಸಾದ ಮನಸ್ಸಿಗೆ ವಿಶೇಷವಾದ ಶಕ್ತಿಯನ್ನು ಕೊಡುತ್ತೆ. ಏಕೆಂದರೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಅನ್ನಕ್ಕೆ, ಪ್ರಸಾದಕ್ಕೆ ಬಹಳ ಮಹತ್ವ ಇದೆ. ಎಂತಹ ಅನ್ನ ಅಂತಹ ಮನಸ್ಸು, ದೇಸಾನ್ ವೈಸಾ ಮನ್ ಅನ್ನೋದು ಬಹಳ ವಿಶೇಷವಾದಂಥದ್ದು. ಆದ್ದರಿಂದ ಆ ಪ್ರಭು ಪ್ರಸಾದನೂ ವಿಶೇಷವಾಗಿರುತ್ತೆ. ಈ ರೀತಿ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ನಾವೆಲ್ಲ ಮಾಧ್ಯಮ ಮಿತ್ರರು ನಿರಂತರವಾಗಿ ಸಂಸ್ಥೆಯ ಜೊತೆಯಾಗಿ ಎಲ್ಲ ರೀತಿ ಸಹಕರಿಸ್ತಾ ಇರೋದು ನಮ್ಮ ಜಿಲ್ಲೆಯ ವಿಶೇಷತೆ. ಹಾಗೆ ತಾವೆಲ್ಲರೂ ಕೂಡ ಪರಿವಾರದೊಂದಿಗೆ ಬಂದು ಕೆಲವು ನಿಮಿಷಗಳಾದರೂ ಅಲ್ಲಿದ್ದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಪ್ರೋತ್ಸಾಹ ಬರುತ್ತೆ. ಏಕೆಂದರೆ ನಾವಿಲ್ಲಿ ಎಲ್ಲ ಕಡೆ ತಲುಪಕ್ಕಾಗಲ್ಲ. ನಾವು ಮಾಧ್ಯಮ ಮಿತ್ರರು ಮಾಧ್ಯಮದ ಮೂಲಕ ಪ್ರತಿ ಮನೆ ಮನಸ್ಸುಗಳನ್ನು ತಲುಪುವಂಥ ಸಾಮರ್ಥ್ಯ ನಿಮ್ಮಲ್ಲಿದೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇನ್ನೂ ಹೆಚ್ಚಿನದಾಗಿ ವಿದ್ಯಾರ್ಥಿಗಳಲ್ಲಿ ಪ್ರೋತ್ಸಾಹವನ್ನು ತುಂಬಲಿಕ್ಕೆ ತಾವು ಇದನ್ನು ಪತ್ರಿಕೆಯಲ್ಲಾಗಲಿ ಅಥವಾ ಅನ್ಯ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಪ್ರಸಾರ ಮಾಡಿಕೊಡ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಆತ್ಮೀಯವಾಗಿ ವಿನಂತಿಸ್ಕೊಳ್ತೀನಿ. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಆಯಾ ಶಾಲೆ ಕಾಲೇಜುಗಳಲ್ಲಿ ಹೈಯೆಸ್ಟ್ ನಂಬರ್ ಅಂಥ ಮಕ್ಕಳು ಗುರುತಿಸಿ ಇದು ಮಾಡೋದು. ಎಷ್ಟಾರು ಆಗ್ಬೋದು ಆ ಕಾಲೇಜ್ ಮಾನದಂಡ ಇಟ್ಕೊಂಡಿಲ್ಲ. ಯಾರು ಅತಿ ಹೆಚ್ಚು ಅಂಕ ತೆಗೆದಿದ್ದಾರೆ ಅವರಿಗೆ ಇದನ್ನು ಸನ್ಮಾನ ಮಾಡ್ತಾರೆ. ಪ್ರತಿ ವರ್ಷನೂ ಹಾಗೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದ ಇರ್ತದೆ.
ಸುದ್ದಿಗೋಷ್ಠಿಯಲ್ಲಿ ನಂದಕುಮಾರ್, ಕವಿತಾ, ಮೀನಾ ಉಪಸ್ಥಿತರಿದ್ದರು.